ಹಮ್ಮಿಕೊಂಡ ಕಲಬುರಗಿ ನಗರದ ಗೋಕುಲ ನಗರ ಜಿಡಿಎ ಲೇಔಟ್ ಫಿಲ್ಟರ್ ಬೆಡ್ ರಸ್ತೆಯಲ್ಲಿರುವ ಶ್ರೀ ಶಿವಮಂದಿರ ಟ್ರಸ್ಟ್ ಹಾಗೂ ಅಕ್ಕತಂಗಿ ದೇವಾಲಯದಲ್ಲಿ ಹಮ್ಮಿಕೊಂಡ ಮಹಾಶಿವರಾತ್ರಿ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಖೇಳಗಿ ಶ್ರೀಮಠದ ಪೂಜ್ಯರಾದ ಶ್ರೀ ಮಣಿಪ್ರವ ಶಿವಲಿಂಗ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಾವು ಅವನ್ಯುತ್ತ ಸಾಕ್ತಾ ಇರುವುದು ನೋಡಿದ್ರೆ ಖೇದಕರ ಸಂಗತಿ. ನಮ್ಮ ಮಕ್ಕಳನ್ನ ಒಳ್ಳೆಯ ಸಂಸ್ಕಾರವಂತರಾಗಿ ಮಾಡುವುದು ಬಹಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಕಾಲಮಾನ ಪ್ರಕಾರ ತಂದೆ ತಾಯಿಯನ್ನ ದೂರದಿಂದ ನೋಡುವುದು ನೋಡಿದ್ರೆ ಅತಿ ನೋವಿನ ಸಂಗತಿ. ತಂದೆ ತಾಯಿ ಋಣವನ್ನ ಯಾರಿಂದಲೂ ತೀರಿಸಲಾಗದ ಸಂಗತಿ. ತಂದೆ ತಾಯಂದಿರ ಕರ್ತವ್ಯವೇನೆಂದ್ರೆ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳಿಬೇಕೆಂಬ ಹಂಬಲ. ಆದ್ರೆ ಮಕ್ಕಳನ್ನ ಅದನ್ನ ಅರ್ದು ಬೆರೆತು ನಡೆದಾಗ ಜೀವನದಲ್ಲಿ ನೆಮ್ಮದಿಯಿಂದ ಕಾಣಲು ಸಾಧ್ಯ ಅಂತ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದ್ರು. ಔರಾದ್ವಿ ಗ್ರಾಮದ ಶ್ರೀ ಚಿರಂತಿ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ಮೂಳಸಿದ್ದ ಶಿವಾಚಾರ್ಯರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಮಹಾಶಿವರಾತ್ರಿ ನಿಮಿತ್ತ ಮಹಾದೇವರನ್ನ ವೈಭವಿತವಾಗಿ ಆರಾಧಿಸಲಾಗುತ್ತೆ. ರುದ್ರದೇವರ ವೈರಾಗ್ಯ ಶಿಖಾಮಣಿ ಮಾನವನ ಮನಸ್ಸು ಸನ್ಮಾರ್ಗದತ್ತ ನಡೆಸುವುದೇ ಈ ಮಹಾಶಿವರಾತ್ರಿಯ ವಿಶೇಷ ಅಂತ ಅವರು ತಿಳಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರಿಬಸಪ್ಪ ಅಮರ್ಗೋಳ್, ಕಲ್ಯಾಣರಾವ್ ಎಲ್ಮಡ್ಗೆ, ನಾರಾಯಣರಾವ್ ಗೋಯಲ್, ಗೋಪಾಲರಾವ್ ಪಾಲಾದಿ, ಡಾಕ್ಟರ್ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಕಲಬುರಗಿ.